ನಮಸ್ಕಾರ. ಡಾಕ್ಟರ್ ಆಂಜನಪ್ಪ. ಜನಸಾಮಾನ್ಯರಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳಿರ್ತವೆ, ಮಿತ್ಸ್ ಅಂತೀವಿ ನಾವು. ಅದರೊಳಗಾಗಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ತುಂಬ ಜನ ನನಗೆ ಎಕ್ಸೆಸ್ ಆಫ್ ಹೀಟ್ ಆಗಿ ಬಂತು, ಕೋಳಿ ತಿಂದರೆ ಬಂತು, ಹಂದಿ ತಿಂದರೆ ವಾಸಿ ಆಯಿತು, ಈ ರೀತಿಯ ಮಾತುಗಳನ್ನ ನಮ್ಮ ಪೇಷಂಟ್ಗಳ ಬಾಯಿಂದ ಕೇಳಿರ್ತೀವಿ. ನಾನು ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನೀವೆಲ್ಲ ಕೆಲವು ಮಾಧ್ಯಮದಲ್ಲಿ ನನ್ನ ಬಗ್ಗೆ ಕೇಳಿರ್ತೀರಿ. ಡಾಕ್ಟರ್ ಆಂಜನಪ್ಪ ಅಂದರೆ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರ್ ಅಂತಲೇ ನಾನು ಫೇಮಸ್ಸು. ಯಾಕಂದರೆ ಅಷ್ಟೊಂದು ಬಾಟಮ್ ಸರ್ಜರಿಗಳು ನಾನು ಮಾಡ್ತೀನಿ, ಡಯಾಗ್ನೋಸ್ ಮಾಡ್ತೀನಿ. ನೋಡಿ, ಗುದದ್ವಾರದಲ್ಲಿ ಮೋಷನ್ ಮಾಡೋ ಜಾಗ, ಗುದದ್ವಾರ ಅಂದರೆ 3.75 ಸೆಂಟಿಮೀಟ್ರ್, 1.5 ಇಂಚ್ ಇರುತ್ತೆ. ಅದ್ರ ಮೇಲ್ಗಡೆ ರೆಕ್ಟಮ್ ಇರುತ್ತೆ, 6 ಇಂಚ್ ಇರುತ್ತೆ. ಈ ಭಾಗದಲ್ಲಿ ಯಾರಾದರೂ ನೋವು ಅಥವಾ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಬಂದರೆ ಭಾಳ ಜನ ನನಗೆ ಪೈಲ್ಸ್ ಆಗಿದೆ ಅಂತ ಬರ್ತಾರೆ. ಬಟ್ ನಾವು ಸ್ಪೆಷಲಿಸ್ಟು, ಅದಕ್ಕೆ ಒಂದು ಸ್ಪೆಷಲ್ ಎಕ್ಸಾಮಿನೇಷನ್ ಇರುತ್ತೆ. PR, ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ. ಬರೀ ಕಣ್ಣಿನಿಂದ ನೋಡಿ ಗ್ಲೌಸ್ ಹಾಕ್ಕೊಂಡು ಫಿಂಗರ್ ಒಳಗಡೆ ಹಾಕಿ ಮಾಡೋ ಟೆಸ್ಟು. ಅದನ್ನು ಯಾರಿಗೆ ಮಾಡಬೇಕು ಬೇಡ ಅನ್ನೋದು ನನಗೆ ಗೊತ್ತಿರುತ್ತೆ. ಫಿಶರ್ ಇರೋರಿಗೆ ಫಿಂಗರ್ ಹಾಕಲ್ಲ, ಹೆಮರಾಯ್ಡ್ಸ್ ಇರೋರಿಗೆ ಫಿಂಗರ್ ಹಾಕ್ತೀವಿ. ಅದನ್ನು ಡಿಜಿಟಲ್ ಎಕ್ಸಾಮಿನೇಷನ್ ಅಂತೀವಿ. ಸೊ ಈ ಮೂಲವ್ಯಾಧಿ ಯಾಕೆ ಬರುತ್ತೆ ಅಂದರೆ 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅವ್ರಿಗೆ ಪೈಲ್ಸ್ ಇರುತ್ತೆ. ಎಷ್ಟೋ ಸಾರಿ ನಾವು ಹೇಳ್ತೀವಿ ಮೆಡಿಕಲ್ ಕಾಲೇಜ್ನಲ್ಲಿ ಟೀಚ್ ಮಾಡೋವಾಗೆ, 2 ಕಾಲಿನಲ್ಲಿ ನಡೆಯುವಂಥ ಪ್ರಾಣಿ ಅಂದರೆ ಮನುಷ್ಯ ಮಾತ್ರ. ಇದಕ್ಕೆ ದೇವರಿಗೆ ಕೊಡೋ ಟ್ಯಾಕ್ಸು ನಾವು ಅಂತೀವಿ. ಕಾಲಿನಲ್ಲಾಗೋ ವ್ಯಾರಿಕೋಸ್ ವೇನು, ಮೋಷನ್ ಮಾಡೋ ಜಾಗದಲ್ಲಿ ಆಗೋ ಪೈಲ್ಸ್ನ ನಾವು ದೇವರಿಗೆ ಕೊಡೋ ಅಂಥ ಟ್ಯಾಕ್ಸು ಅಂತೀವಿ ನಾವು. ಯಾಕಂದರೆ ಎರೆಕ್ಟ್ ಪಾಶ್ಚರ್ನಲ್ಲಿ ಓಡಾಡೋದ್ರಿಂದ ಇವಾಗುತ್ತೆ ಅಂತ. ಇದು ರಕ್ತನಾಳದ ಗೊಂಚಲು. ಬೇರೆ ಏನೇನೋ ಅನ್ಕೋತಾರೆ, ಗರಿಕೆ ಹುಲ್ ಥರ ಬಂದ್ಬಿಡುತ್ತೆ, ನಾಟಿಯವ್ರು ಕಿತ್ತಾಕ್ತಾರೆ, ಅವೆಲ್ಲ ಮರೆತುಬಿಡಿ. ನಮ್ಮ ಭಾಷೆಯಲ್ಲಿ ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೇನ್ಸ್ ಅಂತೀವಿ. ಅದ್ರ ಮೇಲೆ ಒಂದು ಮ್ಯೂಕೋಸ ಇರುತ್ತೆ. ನೀವು ಮೋಷನ್ ಮಾಡೋ ಜಾಗ ಹಿಂಗಿದ್ರೆ ವಾಚಿಟ್ರೆ 3, 11, 7 ಆ 3 ಪೊಸಿಷನ್ನಲ್ಲಿ ಪ್ರೈಮರಿ ಪೈಲ್ಸ್ ಇರುತ್ತೆ. ಇದು ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ. ಇದೆಲ್ಲ ನಾವು ಕ್ಲಾಸ್ನ ಪಾಠ ಮಾಡೋಗಿ ಹೇಳ್ತೀವಿ. ನಿಮ್ಮ ಜನಸಾಮಾನ್ಯರಿಗೆ ಇಷ್ಟು ಗೊತ್ತಿದ್ರೆ ಸಾಕು. ಬ್ಲೀಡಿಂಗ್ ಆಗುತ್ತೆ, ಮೋಷನ್ಗೆ ಕೂತಾಗೆ ಛಲ್ ಅಂತ ಬ್ಲಡ್ ಬರುತ್ತೆ, ಪೇಯ್ನ್ ಇರೋಲ್ಲ. ಅದು ಫಸ್ಟ್ ಡಿಗ್ರಿ ಪೈಲ್ಸ್ ಅಂತೀವಿ. ಯೂಶ್ವಲಿ ಹೆಂಗಾಗುತ್ತೆ ಅಂದರೆ, ಎಲ್ಲೋ ಹೋಗಿರ್ತೀರಿ, ಅಪರೂಪಕ್ಕೆ ಧರ್ಮಸ್ಥಳಕ್ಕೆ ಹೋಗಿರ್ತೀರಿ, ರಾತ್ರಿ ಎಲ್ಲ ಬಸ್ನಾಗ ಕೂತ್ಕೊಂಡು ಬಂದಿರ್ತೀರಿ, ಇದುವರೆಗೂ ಯಾವತ್ತೂ ಮೋಷನಿಗೆ ಕೂತ ಬ್ಲೀಡಿಂಗ್ ಬಂದಿರಲ್ಲ. ಆದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕೂತ್ರೆ ಛಲ್ ಅಂತ ಬ್ಲಡ್ ಬರುತ್ತೆ. ಆಗ ಏನು ಅನಿಸುತ್ತೆ ನಿಮಗೆ, ಟ್ರಾವೆಲ್ ಮಾಡಿದ್ದೀನಿ, ಎಕ್ಸೆಸ್ ಆಫ್ ಹೀಟ್ ಆಗಿ ಹಂಗೆ ಬಂದಿದೆ ಅಂತ ತಂಪು ಮಾಡ್ಕೊಳಕ್ಕೆ ನೋಡ್ತೀರಿ. ಯೂಶ್ವಲಿ ನಿಂತೋಗುತ್ತೆ, ಅಥವಾ ಡಾಕ್ಟ್ರ್ ಹತ್ರ ತೋರಿಸ್ಕೋತೀರಿ. ಅದಾದಮೇಲೆ 6 ತಿಂಗಳಿಗೆ ನಿಂತೋಗಿರುತ್ತೆ. ತಿರುಪ್ತಿಗೆ ಹೋಗಿ ಬರ್ತೀರಿ. ಬಂದಮೇಲೆ ಲಾಸ್ಟ್ ಟೈಮ್ ಆದಂಗೆ ಆಗುತ್ತೆ. ಆದರೆ ಈ ಸಾರಿ ಏನಾಗುತ್ತೆ, ನಿಮ್ಗೆ ಏನೋ ಈಚಿಗೆ ಬರುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಒಳಕ್ಕೆ ಹೋಗುತ್ತೆ, ಆ ಟೈಮ್ನ ಬ್ಲೀಡ್ ಆಗುತ್ತೆ. ಇದನ್ನು ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಂತೀವಿ ನಾವು. ಇನ್ನೊಂದು 2 ದಿನ ನೆಗ್ಲೆಕ್ಟ್ ಆದಮೇಲೆ ಅದಕ್ಕೂ ಟ್ರೀಟ್ಮೆಂಟ್ ತೊಗೋತೀರಿ, ನಿಂತೋಗುತ್ತೆ. ಫೈನಲಿ ಒಂದು 2 ವರ್ಷ ಆದಮೇಲೆ ನೀವು ಬರ್ತೀರಿ, ನೀವು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಅದು ಥರ್ಡ್ ಡಿಗ್ರಿ ಪೈಲ್ಸ್. 3 ಮೂಲ ವ್ಯಾಧಿಗಳು ಹೊರಗಡೆ ಬಂದು ಕೂತ್ಬಿಡ್ತವೆ, ನಿಮಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಏನು ಕಾರಣ? ಭಾಳ ಜನ ಎಕ್ಸೆಸ್ ಆಫ್ ಹೀಟ್ ಆಯಿತು ಡಾಕ್ಟ್ರೆ, ಮುದ್ದೆ ತಿಂದೆ ಗಟ್ಟಿ ಡಾಕ್ಟ್ರೆ, ಚಪಾತಿ ತಿಂದೆ ಹೀಟ್ ಆಯಿತು ಡಾಕ್ಟ್ರೆ, ಕೋಳಿ, ಫಿಶ್ಶು ಪರ್ಟಿಕ್ಯುಲರ್ ತುಂಬ ಜನ ಹೇಳೋದಾದ್ರೇ ನಿಮಗೆ ಇದಕ್ಕೆ ಕಾರಣ ಮಲಬದ್ಧತೆ. ಯಾರು ಮೋಷನ್ಗೆ ತಿಣುಕ್ತಾರಲ್ಲ ಅಂಥವ್ರಿಗೆ ಪೈಲ್ಸ್ ಬರುತ್ತೆ. ತಿಣುಕಲಿಕ್ಕೆ ಕಾರಣ ಲ್ಯಾಕ್ ಆಫ್ ವಾಟರ್ ಆ್ಯಂಡ್ ಫೈಬರ್ ಅಂತ. ಯಾರು ಚೆನ್ನಾಗಿ ನೀರು ಕುಡಿತಾರೆ, ಯಾರು ಚೆನ್ನಾಗಿ ಹಣ್ಣುಗಳು, ಸೊಪ್ಪು, ತರಕಾರಿ ತಿಂತಾರೆ, ಅವ್ರಿಗೆ ಈಸಿಲಿ ಮೋಷನ್ ಆಗುತ್ತೆ, ಅವ್ರಿಗೆ ಪೈಲ್ಸ್ ಬರಲ್ಲ. ಕೆಲವರಿಗೆ ಫ್ಯಾಮಿಲಿಗಳು ರನ್ ಆಗುತ್ತೆ, ಅವ್ರ ಫ್ಯಾಮಿಲಿಯೊಳಗೆ ಯಾರೋ ತಾತ ಮುತ್ತಾತರಿಗಿರುತ್ತೆ, ತಂದೆಗಿರುತ್ತೆ, ಇವ್ರಿಗೂ ಬರಬಹುದು. ನಾನು ಅವಲೇ ಹೇಳಿದೆ 30% ಆಫ್ ಹ್ಯೂಮನ್ 30% ಯಂಗ್ಸ್ಟರ್ಸ್ಗೆ ಈ ಪ್ರಾಬ್ಲಮ್ ಬರುತ್ತೆ. ಆದ್ದರಿಂದ ದಯವಿಟ್ಟು ನಿಮಗೆ ಆ ರೀತಿ ಇದ್ದಾಗೆ ನಮ್ಮಂಥ ಸ್ಪೆಷಲಿಸ್ಟ್ ಹತ್ರ ನೀವು ತೋರಿಸ್ಕೋಬೇಕು. ಇವತ್ತು ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೋದ್ರೂ ಕೂಡ ಪೈಲ್ಸ್ ಆ್ಯಂಡ್ ಪಿಸ್ತೂಲ ಕ್ಲಿನಿಕ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ನಾವು ಕ್ವ್ಯಾಕ್ಸ್ ಅಂತೀವಿ. ಅವರು ಅನ್ಕ್ವಾಲಿಫೈಡ್ ಜನ. ಅವರು ನಿಮ್ಗೆ ಏನೇನೋ ಹೇಳ್ತಾರೆ, ಏನೇನೋ ಹಚ್ತಾರೆ, ಏನೇನೋ ಕಿತ್ತಾಕ್ತಾರೆ. ದಯವಿಟ್ಟು ಅದು ಮಾಡಬೇಡಿ. ಅವ್ರನ್ನೆಲ್ಲ ಅನ್ಕ್ವಾಲಿಫೈಡ್ ಪೀಪಲ್ಸ್. ನನ್ನ ಪ್ರೊಫೆಷನಲ್ಲಿ ನಾವು ಕ್ವಾಲಿಫೈಡ್ ಪೀಪಲ್ಸ್ ಇರ್ತೀವಿ. ಅಷ್ಟೇ ಅಲ್ಲ, ನಿಮಗೆ ಬೇರೆ ಬೇರೆ ಸಿಸ್ಟಮ್ಮು ಇದೆ. ಆಯುರ್ವೇದದೊಳಗೆ ಹೋಗಿ ನೋಡಿಸ್ಕೋತೀನಿ ಅಂತೀನಿ, ಹೋಮಿಯೋಪತಿ ತೊಗೋತೀನಿ, ಅದು ನಿಮಗೆ ಬಿಟ್ಟಿದ್ದು. ನಾನು ಆ ಸಿಸ್ಟಮ್ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ. ಅವರು ಕೂಡ ಕ್ವಾಲಿಫೈಡ್, ಅವ್ರದ್ದೇ
ಸಿಸ್ಟಮ್ನಲ್ಲಿ ಕ್ವಾಲಿಫೈಡ್ ಡಾಕ್ಟರ್ ಇರ್ತಾರೆ, ಅವ್ರು ಏನು ಹೇಳ್ತಾರೋ ಕೇಳ್ಕೊಳ್ಳಿ. ಬಟ್ ನನ್ನ ಸಿಸ್ಟಮ್ನಲ್ಲಿ ಭಾಳ ಇಂಪಾರ್ಟೆಂಟು, ನಮ್ಮಲ್ಲಿ ಡಯಾಗ್ನೋಸ್ ಆಗಬೇಕು. ಪೈಲ್ಸ್ ಅಂದರೆ ಏನು, ಫಿಶರ್ ವಿತ್ ಸೆಂಟಿರಲ್ ಪೈಲ್ ಅಂದರೆ ಏನು, ಫಿಸ್ಚುಲಾ ಅಂದರೆ ಏನು, ಎಲ್ಲಕ್ಕಿಂತ ಇಂಪಾರ್ಟೆಂಟು ರೆಕ್ಟಲ್ ಕ್ಯಾನ್ಸರ್. ಅದನ್ನು ನಾವು ಡಿಟೆಕ್ಟ್ ಮಾಡ್ತೀವಿ. 45 ವರ್ಷ ಇದ್ದವನು ಒಬ್ಬ ಬಂದರೆ 3 ಪೈಲ್ಸ್ ಆಚೆ ಕಡೆ ಕಾಣಿಸ್ತಾ ಇರ್ತವೆ. ಅಷ್ಟಕ್ಕೆ ಒಬ್ಬ ಡಾಕ್ಟ್ರು ನಾನು ಕಂಡಿಡಿದೆ ಅಂತೇಳಿ ಅವ್ನಿಗೆ ಆಪ್ರೇಷನ್ ಮಾಡಿದರೆ ಈ ವಿಲ್ ಬಿ ಇನ್ ಟ್ರಬಲ್. ಅಂಥ ಪೇಷಂಟಿಗೆ ನಾವು ಗ್ಲೌಸ್ ಹಾಕ್ಕೊಂಡು ಫಿಂಗರ್ನ ಮೋಷನ್ ಮಾಡೋದೇ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ, ಡಿಜಿಟಲ್ ಎಕ್ಸಾಮಿನೇಷನ್ ಅಂತೀವಿ. ಒಳಗಡೆ ಕ್ಯಾನ್ಸರ್ ಇದ್ದರೆ ನಾನು ಬೆರಳಿಗೆ ಗೊತ್ತಾಗುತ್ತೆ. ಆಗ ಪೈಲ್ಸ್ಗಿಂತಲೂ ಇಂಪಾರ್ಟೆಂಟು ರೆಕ್ಟಲ್ ಕ್ಯಾನ್ಸರ್. ಅದರಿಂದ ದಯವಿಟ್ಟು ನಿಮ್ಗೆ ಯಾವತ್ತೇ ಬ್ಲೀಡಿಂಗ್ ಪರ್ ರೆಕ್ಟಮ್ ಇದ್ದರೆ, ನಿಮ್ಮ ಮೋಷನ್ ಆಗಿಂದಾಗೆ ಬ್ಲೀಡ್ ಆಗ್ತಾಯಿದ್ರೆ ಗಾಬರಿ ಆಗಬೇಡಿ. ನೀವು ನಮ್ಮ ಹತ್ರ ಬಂದರೆ ನಿಮಗೆ ಕರೆಕ್ಟಾಗಿ ಕಂಡುಹಿಡಿದು ಏನು ಮಾಡಬೇಕು ಅಂತ ಹೇಳ್ತೀವಿ. ಸುಮ್ಮನೆ ಹೆದರ್ಕೋಬೇಡಿ, ಎಲ್ಲ ಕುಯ್ದಾಕ್ಬಿಡ್ತಾರೆ ಅಂತ ಹಂಗೆಲ್ಲ ಮಾಡಲ್ಲ. ಸರ್ಜಿಕಲ್ ಟೆಕ್ನಿಕ್ ಇದೆ. ಇವತ್ತು ತುಂಬ ಜನ ಅವರೇ ಎಲ್ಲೋ ಗೂಗಲ್ನ ನೋಡಿಕೊಂಡು ಲೇಸರ್ ಮಾಡ್ತೀರಾ ಡಾಕ್ಟ್ರೆ ಅಂತ ಕೇಳ್ತಾರೆ. ನಮಗೆಲ್ಲ ಗೊತ್ತಿರುತ್ತೆ ಯಾರಿಗೆ ಲೇಸರ್ ಮಾಡಬೇಕು. ಲೇಸರ್ ಅಂದರೆ ನೀವೇನೋ ಅಂದ್ಕೊಂಬಿಟ್ಟಿರಿ, ಲೇಸರ್ನ ಹಿಂಗಿಟ್ಟು ತೆಗೆದು ಬಿಡ್ತಾರೆ, ಹಂಗಲ್ಲ. ಈ ಪೈಲ್ಸ್ನ ತೆಗೆಯುವಾಗ ಎನರ್ಜಿ ಯೂಸ್ ಮಾಡ್ತೀವಿ, ಕಟಿಂಗ್ ಎನರ್ಜಿ. ಅದು ಡಯಾಥರ್ಮಿಕ್ ಕಾಟ್ರಿ ಇರ್ಬೋದು ಅಥವಾ ಲೇಸರ್ ಇರ್ಬೋದು. ಲೇಸರ್ ಮೋರ್ ಅಡ್ವಾಂಟೇಜು. ಸೊ ಇವೆಲ್ಲವನ್ನು ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಇದು ಮಾಡ್ತೀವಿ. ತುಂಬ ಜನಕ್ಕೆ ಈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ತಿರುಗಿ ವಾಪಸ್ ಬರುತ್ತೆ ಅಂತ ಇಲ್ಲ. 98% ಬರಲ್ಲ, 2% ಬಂದರೂ ಬರಬಹುದು. ಅದನ್ನು ಹೇಳೇ ಮಾಡ್ತೀವಿ. ಅದೊಂದು ಇಂಪಾರ್ಟೆಂಟ್. ಇನ್ನು ಕೆಲವರು ಹೆದರ್ಕೋತಾರೆ ಮೋಷನ್ ಕಂಟ್ರೋಲ್ ಹೋಗ್ಬಿಡುತ್ತೆ ಅಂತ. ಹಂಗೆಲ್ಲ ಆಗೋದಿಲ್ಲ. ಇದು ಯೂಶಲಿ ಫಿಸ್ಚುಲಾ ಆಪ್ರೇಷನ್ ಮಾಡೋವಾಗ ಸ್ಪಿಂಕ್ಟರ್ ಡ್ಯಾಮೇಜ್ ಆದರೆ ಕೆಲವ್ರಿಗೆ ಹಂಗೆ ಆಗುತ್ತೆ. ಸೊ ಏನೋ ರೆಕ್ಟಲ್ ರಿಂಗ್ ಅಂತೀವಿ ನಾವು, ಅದನ್ನೇನು ಡ್ಯಾಮೇಜ್ ಆದರೆ ಹಂಗೆ ಆಗುತ್ತೆ. ತುಂಬ ಜನಕ್ಕೆ ಆ ಥರ ಆಗಲ್ಲ, ಹೆದರ್ಕೊಳಕ್ಕೆ ಹೋಗಬೇಡಿ. ಸೊ ಅಲ್ಟಿಮೇಟ್ಲಿ ನಿಮಗೊಂದು ಸತ್ಯ ಹೇಳ್ತೀನಿ, ನೀವು ತಿನ್ನುವ ಆಹಾರದಲ್ಲಿ ಹೀಟು, ಕೋಳಿ ತಿಂದರೆ ಹಂಗಾಗುತ್ತೆ, ಮಟನ್ ತಿಂದರೆ ಹಂಗಾಗುತ್ತೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಖುಷಿಯಿಂದ ತಿನ್ನಿ. ಓನ್ಲಿ ಥಿಂಗ್, ಕೋಳಿಗೂ ಪೋರ್ಕಿಗೂ ಡಿಫ್ರೆನ್ಸ್ ಏನಂದರೆ, ಕೋಳಿ ಯೂಶ್ವಲಿ ನೀವು ಸ್ಕಿನ್ ಔಟ್ ಕೋಳಿ ತಂದು ತಿಂತೀರಿ, ಕೋಳಿ ಒಳಗೆ ಫೈಬರ್ ಇರಲ್ಲ, ಮಲಬದ್ಧತೆ ಆಗುತ್ತೆ. ಕೋಳಿ ತಿಂದ ನೆಕ್ಸ್ಟ್ ಡೇ ಮೋಷನ್ ನಿಮಗೆ ಸರಿಯಾಗಿ ಬರಲ್ಲ, ತಿಣಗ್ತೀರಿ, ಅವ ಬ್ಲಡ್ ಬರುತ್ತೆ. ನೀವು ಕೋಳಿ ಮೇಲೆ ನೆಪ ಹಾಕ್ತೀರಿ, ಅದಲ್ಲ. ಕೋಳಿ ಏನನ್ನ ತಿಂದರೆ ಅದ್ರ ಜೊತೆಗೆ ಸಲಾಡ್, ಸೌತೆಕಾಯಿ, ಮೂಲಂಗಿ, ಟೊಮೊಟೊ, ಕ್ಯಾರೆಟ್ ತಿಂದರೆ ಕಾಂಪೆನ್ಸೇಟ್ ಆಗುತ್ತೆ. ಪೋರ್ಕಲ್ಲಿ ಒಳ್ಳೆ ಫೈಬರ್ ಇರುತ್ತೆ, ಇನ್ವೇರಿಬಲಿ ಮಲಬದ್ಧತೆ ಆಗಲ್ಲ. ಆದರೆ ಪೋರ್ಕ್ ಬಗ್ಗೆ ಮಾತನಾಡುವಾಗ ಒಂದು ಎಚ್ಚರಿಕೆ ದಯವಿಟ್ಟು ತಿಳ್ಕೊಳ್ಳಿ. ಹಂದಿ ಮಾಂಸವನ್ನು ಸರಿಯಾಗಿ ಬೇಯಿಸಿ ತಿನ್ನದಿದ್ದರೆ, ನಾನು ನೋಡಿದ್ದೀನಿ ಹಸಿ ಮಾಂಸ ತಿನ್ನೋರ್ನೂ ಇದ್ದೀನಿ, ಅಂದರೆ ಬಾರ್ನ ಕವರ್ಕೊಂಡು ತಿನ್ನೋರು ನಾನು ನೋಡಿದ್ದೀನಿ. ದಯವಿಟ್ಟು ಅದು ಮಾಡಬೇಡಿ. ಪೋರ್ಕ್ನಲ್ಲಿ ನಿಮಗೆ ಟೇಪ್ ವರ್ಮ್ ಮೊಟ್ಟೆ ಇರುತ್ತೆ, ಅದೇನಾದರೆ ನಿಮ್ಮ ಬ್ರೈನ್ನೊಳಗೆ ಸಿಸ್ಟಿಸರ್ಕೋಸಿಸ್ ಆಗುತ್ತೆ, ಮಸಲ್ನೊಳಗೆ ಕುಪ್ಪೆಗಳಾಗ್ತವೆ. ಆದ್ದರಿಂದ ದಯವಿಟ್ಟು ಮಟನ್ಗೂ ನಿಮ್ಮ ಪೈಲ್ಸ್ಗೂ ಯಾವ ಸಂಬಂಧನೂ ಇಲ್ಲ. ನೀರು ಚೆನ್ನಾಗಿ ಕುಡೀರಿ, ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ, ವಾಕಿಂಗ್ ಮಾಡಿ. ಕೂತು ಜಾಗದಲ್ಲಿ ಗಂಟೆಗಳ ಕೂಡಬೇಡಿ. ಅದಕ್ಕೆ ಟೈಲರ್ಸ್ಗೆ, ಡ್ರೈವರ್ಸ್ಗೆ, ಎಕ್ಸಿಕ್ಯೂಟಿವ್ಸ್ಗೆ, ಕ್ಲರ್ಕ್ಗಳಿಗೆ, ಕೂತು ಕೆಲಸ ಮಾಡೋರಿಗೆ ಬಾಟಮ್ ಪ್ರಾಬ್ಲಮ್ ಜಾಸ್ತಿ. ದಯವಿಟ್ಟು ನೀವು ಕೂತು ಕೆಲಸ ಮಾಡೋರಾದರೆ 2 hours ಆದಮೇಲೆ 5 minutes ಆದರೂ ಎದ್ದು ಓಡಾಡಿ ಅಥವಾ ಎದ್ದು ನಿಂತ್ಕೊಳ್ಳಿ. ಅವಾಗೆ ಸರ್ಕ್ಯುಲೇಷನ್ ಸರಿಯಾಗುತ್ತೆ, ನಿಮಗೆ ಪೈಲ್ಸ್ ಬರೋದಿಲ್ಲ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.